ಸೊಕ್ಕಿನ ಎಣ್ಣೆ ಹೋಗು. ಈ ಶ್ರೀಮಂತನ ಬಿಟ್ಟು ಆ ಬಡ ಬಿಕಾರಿ ಕೈ ಹಿಡಿದಿದೀಯಾ ಹೋಗು. ನೀವಿಬ್ಬರು ಪ್ರೀತಿಯಿಂದ ಹಾಡಿ ಕುಣಿದಾಡುವ ಭಾವಚಿತ್ರವನ್ನು ತೆಗೆದಿದ್ದೇನೆ. ಈ ಭಾವಚಿತ್ರವನ್ನು ನಿಮ್ಮಣ್ಣನಿಗೆ ತೋರಿಸಿ ನಿಮ್ಮಿಬ್ಬರ ಪ್ರೀತಿಯನ್ನು ಮಣ್ಣು ಪಾಲು ಮಾಡದಿದ್ದರೆ ನನ್ನ ಹೆಸರು ಮನೋರನೇ ಅಲ್ಲ. ಹೃದಯವೇನ ಓಂಕಾರ ಲಾಸಲ್ವೇತವೇ ಸೌಂದರ್ಯವೇ ಹೃದಯಗಳ ಸೇತುವೆ. ಹತ್ತೂರಲ್ಲಿ ನೀನೆದ್ದೂರಲ್ಲಿ ನೋರೆಂದ ಹೆಸರಾಟಿಲ್ಲಿ. ವೀರಗೌಡ ಎಂಬೆನೆಂದರೆ ನಾನೇ ಹಳ್ಳಿ ಸೇರ್ಪಟ್ಟಣದಲ್ಲಿ ಮಟ್ಟ ಹಾಕಿ ಪರಾಕ್ರಮಶಾಲಿ ಅನಿಸಿಕೊಂಡ ವೀರಗೌಡ ನಾನು. ಕೇವಲ ಆ ಬಡ ಬಿಕಾರಿ ನನ್ನ ಎದುರು ನಿಂತಾನಂದ್ರೆ ಅವನ ಸಮಾಧಿ ಮಾಡದೆ ಬಿಡಲಾರೆ ಮಂತ್ರಿಕ. ಅದೇನಂದು ಬೇಗ ಹೇಳಿಗೌಡ್ರಿ. ಶಿಶಿಯನ್ನ ಕರೀಲಿಕ್ಕೆ ಹೋದ ಕೆಲಸವೇನಾಯ್ತು? ಬರ್ತೀನಿ ಅಂತ ಹೇಳಿದಾನೆ ಗೌಡ್ರಿ. ಆಗೋ ನೆನ್ಸುದ್ರಾಗ ಇಲ್ಲೇ ಬಂದೇ ಬಿಟ್ಟೆ ನೋಡ್ರಿ. ನಮಸ್ಕಾರ ಗೌಡ್ರೆ, ಹಿರಿಯನ್ನ ಬರುತ್ತಿದ್ದಾರೆ. ನಮಸ್ಕಾರ ರೀ ಗೌಡ್ರೆ. ಓ ರೈತ ನಾಯಕ ಮುಖಂಡ ಧರ್ಮರಾಜ್, ಬಾ ಬಾ ಕುಳಿತುಕೊಳ್ಳು ಬಾ. ಅದೇನಿಲ್ಲ ಗೌಡ್ರಿ, ಈ ವರ್ಷ ಬೆಳೆ ಬೆಳೆದ ಮಾಲಿಗೆ ಚೆನ್ನಾಗಿ ರೇಟು ಹೊತ್ತಿತು. ಅದಕ್ಕಾಗಿ ನಿಮ್ಮ ಸಾಲ ತೀರಿಸುತ್ತೇನೆ ಗೌಡ್ರಿ, ತೀರಿಸುತ್ತೇನೆ. ಏನು ಧರ್ಮನ, ಈ ಸಲ ಮಳೆ ಬೆಳೆ ಹೆಚ್ಚಾಗಿ ಖುಷಿಯಾಗಿದೆಯಾ? ಅದೆಂತ ಖುಷಿ ಗೌಡ್ರಿ, ಮಳಿ ಚಳಿ ಬಿಸಿಲೇನದೆ ದುಡಿಯುತ್ತಿರುವ ಈ ನನ್ನ ತಮ್ಮಂದಿರು. ಲೇ ಸೀತಾಪತಿ, ಈ ಧರ್ಮನ ಸಾಲ ಎಷ್ಟಾಗಿದೆ ಲೆಕ್ಕ ಮಾಡು. ಆಯ್ತ್ರಿ ಗೌಡ್ರ, ಲೆಕ್ಕ ಮಾಡಿ ಹೇಳ್ತೀನ್ರಿ. ಆಯ್ತು ಗೌಡ್ರಿ. ಆ ಧರ್ಮಣ್ಣನ ಸಾಲು 2,48,000 ರೂಪಾಯಿ ಆಗಿತ್ತು ಗೌಡ್ರ. ಆಯ್ತು, ಚುಕ್ತ ಮಾಡಿಕೊಳ್ಳಿ ಗೌಡ್ರೆ, ತಗೊಳ್ಳಿ. ತೆಗೆದುಕೊಳ್ರಿ ಗೌಡ್ರ. ಧರ್ಮನ ನಿನ್ನ ಲೆಕ್ಕ ಚುಕ್ತ ಆಗಿತ್ತಿಲ್ಲ, ಕರೆಕ್ಟ್ ಆಗಿ ನೋಡಪ್ಪ. ಆಯ್ತು ಗೌಡ್ರೆ, ನಾನಿನ್ನು ಬರುತ್ತೇನೆ. ಬಾರಪ್ಪ ಶಶಿಧರ, ಒಳಗೆ ಹೋಗೋಣ. ಅಣ್ಣ ನೀವು ನಡೀರಿ, ನಾನು ಆಮೇಲೆ ಬರ್ತೀನಿ. ದೊಡ್ಡವರ ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಬಾರದು. ಬಾರಪ್ಪ ಮನೆಗೆ ಹೋಗೋಣ. ಅಣ್ಣ ಹಾಗೇನಿಲ್ಲಣ್ಣ, ನಾಳೆ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆಯುತ್ತಿದ್ದೇನಲ್ಲ, ಅದಕ್ಕಾಗಿ ಇವರ ಜೊತೆ ಸ್ವಲ್ಪ ಮಾತನಾಡುತ್ತಿದೆ. ಯಾಕೆಂದ್ರೆ ಈ ಭಾಗದ MLA ಅಲ್ವಾ ಅವರು. ಆಯ್ತಪ್ಪ, ಸರಿ ಸರಿ, ಹಾಗೆ ಮಾಡು. ಲೇ ಮಂತ್ರಿಕ, ಏ ಗುಮಾಸ್ತರ್, ಧರ್ಮಣ್ಣ ಏನು ತಿಳಿದುಕೊಂಡು ಬಂದಿದಂತ ನಾ ತಿಳ್ಕೊಂಡ್ರೆ ಏನು ಹೇಳಲ್ದೆ ಹಾಗೆ ಹೋಗಿಬಿಟ್ಟನಲ್ಲ. ಗೌಡ್ರಿ ಬರೋದು ಬಂದಾನ, ನಮ್ಮ ಭೂಮಿ ವಿಷಯ ಹೇಳತ್ತಾನ.
ನಿನ್ನ ಲಗ್ನದ ಸಮಾಚಾರ ಹೇಳ್ತಾ ಅಂತ ನಾವು ಮಾಡಿದ್ರ ಇದೇನೋ ನಿನ್ನ ಕೆಲಸ. ಆಚಾರ ವಿಚಾರ ಮಧ್ಯದೊಳಗೆ ಅದೇನಂತ ಪಟಪಟನ ಹೇಳಿಬಿಡ್ಲಿ ತಮ್ಮ. ಲೇ ಶಶಿಧರ, ನೀನೇ ದರ ಎಳೆದು ತಂದು ನನ್ನ ತಂಗಿಯನ್ನ ಮದುವೆ ಆಗಿಬಿಡು. ಕೆಲಸ ಎಲ್ಲ ಓಕೆ ಆಗಿತ್ತೆ. ನಾವು ಇಬ್ರು ಸೇರಿ ಈಗಾಗ್ಲೇ ಡಿಸೈಡ್ ಮಾಡಾಗಿದೆ. ಇವತ್ತೇ ಆಸ್ತಿ ಕೊನೆ ಆಗುತ್ತದೆ. ಅದು ಇವತ್ತು ಕೊನೆಯದಾಗದಿದ್ರೆ ಅವನ ತಾರೀಕು ನಾ ಕೊನೆಯದು ಮಾಡ್ತೀನಿ. ನೀನೊಂದ್ ಸ್ವಲ್ಪ ಸುಮ್ಮನೆ ನಿಂದ್ರಳು ಬೇವರ್ಷಿ. ಈ ಶಶಿ ಮೇಲೆ ನಮ್ಗೆ ಪೂರ್ತಿ ವಿಶ್ವಾಸ ಇದೆ. ಶಶಿಯಪ್ಪ ಬಾಯ್ಲಿ. ಅಂದ್ರೆ ನಮ್ಮ ಲಕ್ಷ್ಮವ್ನ ಮದುವೆ ಆಗ್ಲಿಕ್ಕೆ ನಿಮ್ಮ ಅಣ್ಣವ್ರ ಒಪ್ಪಿಗೆ ಐತೇನಪ್ಪ? ಅವ್ರ ಒಪ್ಪಿಗೆ ತಗೊಂಡೇ ಇಲ್ಲಿಗೆ ಬಂದಿದ್ದೇನೆ. ನೀವು ಈಗ ಲಕ್ಷ್ಮಿನ ಕೇಳ್ರಿ. ಶಬಾಸ್ ಶಶಿಧರ, ಶಬಾಸ್. ನಿನ್ನ ಮುಂದೆ ನನ್ನ ತಂಗಿಯನ್ನು ಕರೆದು ನಿನ್ನ ಕೇಳುತ್ತೇನೆ. ಲಕ್ಷ್ಮಿ, ಲೇ ಲಕ್ಷ್ಮಿ, an angel girl, gotta girl you go. Gotta be a star you go. And baby just to drive me crazy girl. Shaking my girl and a beautiful girl. ಬಂದೆ ಅಣ್ಣ, ಏನ್ ಕೆಲ್ಸ? ಏನಿಲ್ಲಮ್ಮ, ನಿನ್ನ ಮದುವೆ ಆಗೋಗೊಂಡು ಬಂದಿದ್ದಾನೆ ನೋಡಲ್ಲಿ. ಇವನನ್ನ ನೋಡಿ ಏನ್ ಮಾಡೋದಣ್ಣ? ಮದುವೆ ಆಗಬೇಕಮ್ಮ. ಮದುವೆನಾ ಅಣ್ಣ? ಇವನನ್ನ ನೋಡಿದ್ರೆ ಹೀಗಿದನಲ್ಲ, ಇವನನ್ನ ಹೇಗ್ ಮದ್ವೆ ಆಗೋದಣ್ಣ? ಹಂಗೆಲ್ಲ ತಿಳ್ಕೊಬೇಡ ಲಕ್ಷ್ಮಿ. ಅವನು IPS ಓದಿ ದೊಡ್ಡ ಆಫೀಸರ್ ಆಗಿದ್ದಾನೆ. ಇವನನ್ನೇ ಮದುವೆ ಆಗು. ಅಣ್ಣ, ಅವನು ಇನ್ಸ್ಪೆಕ್ಟರ್ ಆದ್ರೇನು, ಕಲೆಕ್ಟರ್ ಆದ್ರೇನು, ನಾನೇನು ಅವನನ್ನ ಮದ್ವೆ ಮಾಡ್ಕೊಳಲ್ಲ ಅಣ್ಣ. ಯಾಕೆ ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಅಣ್ಣ, ಮಲ್ಲ ತಂಗಿ ಎಂಬುದು ಇಡೀ ಊರಿಗೆ ಗೊತ್ತಿದೆ. ಆದ್ರೆ ನಾನು ಇವನನ್ನ ಮದ್ವೆ ಆಗೋದಿಲ್ಲ ಅಣ್ಣ. ನಾನು ಪ್ರೀತಿಸುತ್ತಿರೋ ಹುಡುಗ ಬೇರೆನೇ ಇದ್ದಾನೆ. ಲಕ್ಷ್ಮಿ, ನನಗೆ ಗೊತ್ತಿಲ್ಲದೆ ನಿನ್ನ ಕಡಿಯುವ ಆ ಬಡಕುಣ್ಣಿ ಯಾವ ಹೇಳು ಬೇಗ. ಅದಕ್ಕೆ ನಾನು ಅವಕಾಶ ಕೊಡಲಾರೆ. ನೀನು ಇವನನ್ನೇ ಮದುವೆ ಆಗಬೇಕು. ಅಣ್ಣ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಣ್ಣ. ತಂಗಿ ಹಂಗ ಒಳಗ ಹೋಗ್ಬೇಡವ. ನಿಮ್ಮ ಅಣ್ಣನ ಮಾತಷ್ಟು ಕೇಳುವ ತಂಗಿ, ಕೇಳುವ. ಛೇ, ನನಗೆ ತಿಳಿಯದೆ ನನ್ನ ತಂಗಿಯ ಕೈ ಹಿಡಿದ ಅವನ್ಯಾವ ತಿರುಕು ನನ್ನ ಮಗ. ಅದಕ್ಕ ನಿಮ್ಮ ತಂಗಿ ತಲೆ ಕಡಿಸಿದವರು ಯಾರು, ಯಾಕೆ ಅಂತ ನಾನು ಹೇಳುತ್ತೇನೆ. ಅವನು ಬೇರೆ ಯಾರು ಅಲ್ಲ, ಪ್ರತಿದಿನ ನಿಮ್ಮ ವೈವಿಧ್ಯದಲ್ಲಿದ್ದಾನೆ. ಲೇ ಮರೋರ, ಏನು ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದ ಯಾವ ತಿರುಕು ನನ್ನ ಮಗ, ಬೇಗ ಹೇಳು. ಬೇರೆ ಯಾರು ಅಲ್ಲ, ಆ ಕುರಿ ಕಾಯುವ ಬೀರ. ಲೇ ಬೀರ, ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದಿದಕ್ಕೆ ನನ್ನ ತಂಗಿ ಹೆಬ್ಬಟ್ಟಿನ ಮನುಷ್ಯ ಬೀರ ಎಲ್ಲಿ? ಮನೋರ, ನೀ ಹೇಳ್ತಿರೋ ಮಾತು ಸುಳ್ಳು ಸುಳ್ಳು. ಗೌಡ್ರೆ ಗೌಡ್ರೆ, ನೀವು ಹಿಂಗಂತೀರಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ನಿಮ್ಮ ತಂಗಿ ಮತ್ತು ಆ ಬೀರ ಇಬ್ಬರು ಕೂಡಿ ರಾಸಲೀಲೆ ಮಾಡುವಾಗ ಒಂದು ಭಾವಚಿತ್ರ ತೆಗೆದಿದ್ದೇನೆ ನೋಡಿ. ಓಹೋ, ಈ ಮನೋರ ಹೇಳುದು ಮಾತು ಸತ್ಯವಿದೆ. ಮನೋರ, ಲೇ ಮನೋರ, ಆ ಬೀರನ್ನು ತಂದು ತುಂಡು ತುಂಡಾಗಿ ಕತ್ತರಿಸಿ ನರ ನಾಯಿಗಳಿಗೆ ಹಾಕಲು, ಜೀವಂತವಾಗಿ ಸುಟ್ಟು ಬಿಡಲು. ಶಶಿಧರ, ಹೇಳು ನಿನ್ನ ಉತ್ತರ. ಗೌಡ್ರೆ, ನೀವು ಮಾಡಿದ್ದೆ ಮಾರ್ಗ, ಕೊಟ್ಟಿದ್ದೆ ತೀರ್ಪು. ಗೌಡ್ರೆ, ಆಯುಷ್ಯದ ಅವಧಿ ಮುಗಿದಿರುವ ಅವನಿಗೆ ಇನ್ನು ಸಮಯ ಬೇಡ ಗೌಡ್ರೆ. ತಾಳ್ಮೆ ಎಂಬುದು ತಾಳ ತಪ್ಪಿ ಬಹಳ ಬಳಿ ಹರಿದು ಹೋಗುತ್ತಿದ್ದಾಗ ತಡಬೇಕೆ ಗೌಡ್ರೆ, ನನಗೆ ಅಪ್ಪಣೆ ಮಾಡಿ. ಅಂದ್ರೆ ಅವನ ಕತಿ ಮುಗಿಸಿ ಶಶಿಯಪ್ಪಗ ತಿಥಿ ಊಟ ಮಾಡ್ಬೇಕನ್ನ. ಅವಸರಕ್ಕೆ ಕೈ ಹಾಕಿ ಅವಸಾನ ಮಾಡಿಕೊಳ್ಳಬೇಡಿ ಗೌಡ್ರೆ. ಶಶಿನ ಬಿಟ್ಟು ಬೀರನಿಗೆ ಮದುವೆ ಆದರೆ ಏನಾಯ್ತು? ಈ ಕಡೆ ಅವರು ಮದುವೆಯಾಗಿರಬೇಕು,
ಅವರು ಪ್ರೀತಿಯು ಕೂಡ ಮಣ್ಣಾಗಿರಬೇಕು. ಅಂತದೊಂದು ಉಪಾಯ ನಿಮಗೆ ಹೇಳುತ್ತೇನೆ, ಅದಕ್ಕೆ ನಿಮ್ಮ ಒಪ್ಪಿಗೆ ತಾನೇ? ಲೇಮನವರ ಅದು ಯಾವ ಉಪಾಯ ಹೇಳು? ತಾಳ ತಪ್ಪಿ ತಲೆ ಏರಿ ನಿಂತಿದೆ, ಬೇಗ ಹೇಳು. ನಮ್ಮ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ಇದ್ದಾಳೆ, ಶಶಿಗೆ ಕೊಟ್ಟು ಮದುವೆ ಮಾಡಿ ಬಿಡೋಣ. ಲೇಮನವರ ನಿನ್ನ ತಂಗಿ ಅವನಿಗೆ ಕೊಟ್ಟರೆ ನನ್ನ ಶೆಡು ಹೇಗುತ್ತಿರುವುದೇ? ನಿಮ್ಮ ಸೇಡು ಅಷ್ಟೇ ಯಾಕೆ ಗೌಡ್ರೆ, ನಿಮ್ಮಿಡೀ ಆಶೆಗಳೆಲ್ಲವೂ ಕೈಗೂಡುತ್ತವೆ. ಇದೇನೆ ನಿನ್ನ ಗುಡಾರ್ತಿ, ಬಿಡಿಸಿ ಹೇಳು ಒಟ್ಟ ಮನೋಹರ. ನಮ್ಮ ತಂಗಿಯನ್ನು ಕೊಟ್ಟು ಶಶಿಗೆ ಮದುವೆ ಮಾಡಿದರೆ ನಾವು ಹೇಳಿದ ತರ ಎಲ್ಲ ಆಗುತ್ತಾ ಹೋಗುತ್ತದೆ. ನಮ್ ಗೌಡ್ರ ಕೆಲಸವೂ ಆಗುತ್ತವೆ. ನಮ್ ಗೌಡ್ರ ಕೆಲಸ ಗೌಡ್ರು ಮಾಡ್ಲಿ, ಇವ್ರ ಮದುವೆ ಕೆಲಸ ನಾವು ಮಾಡೋಣ. ಏನಂತೀರ? ಇದೇನು ಲೆಕ್ಕ ಕರೆಕ್ಟ್ ಐತ್ರಿ ಗೌಡ್ರ. ಬನ್ನಿ ಹಾಗಾದರೆ ಮದುವೆ ಏರ್ಪಾಡು ಎಲ್ಲ ಮಾಡೋಣ. ಏನಂತೀರ ಶಶಿ? ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿ. ಹಾಗಾದರೆ ನಮ್ಮ ಲಕ್ಷ್ಮಣನ ಬೆಕ್ಕಿನಾಗ ಕುಂಡ್ರಿಸಿ ಹಂದ್ರ ಹಾಕ್ಸೇ ಬಿಡೋಣ.